ಹಾಯ್ ಗಾಯ್ಸ್, ಹೊಸ ಮೋಡಿಫಿಕೇಷನ್ ವೀಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತೇನು ಮೋಡಿಫಿಕೇಷನ್ ಮಾಡ್ತಾಯಿದ್ದೀನಿ ಅಂದರೆ, ಈ ನಂಬರ್ ಪ್ಲೇಟ್ನ ಇಲ್ಲಿ ಫಿಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ಬೆಂಡಾಗಿದೆ. ಇಲ್ಲೊಂದು ಲುಕ್ಕನ್ನು ಚೆನ್ನಾಗಿ ಕಾಣಲ್ಲ, ಹಂಗಾಗಿ ಈ ನಂಬರ್ ಪ್ಲೇಟ್ನ ಇಲ್ಲಿ ಫಿಟ್ ಮಾಡ್ತಾಯಿದ್ದೀನಿ. ಇದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಚಿಕ್ಕ ಜನ ಕೇಳ್ತಿದ್ರು ನನಗೆ, ಬಾಸ್ ಇದು ಹೇಗೆ ಕಟ್ ಮಾಡಿ, ಎದ್ರ ಲೈಸಿಂದ ಕಟ್ ಮಾಡಿ ಹಾಕಿರಿ ಅಂತ. ಕಾಸ್ಟ್ ಕೂಡ ಎಷ್ಟು ಬಂತಂದು. ಇದು ಬಂದ್ಬಿಟ್ಟು ಫೈಬರ್ ಸೀಟು. ಈ ಫೈಬರ್ ಸೀಟ್ ತೊಗೊಂಡು ಕಟ್ ಮಾಡಿದ್ದು. ಫೈಬರ್ ಸೀಟು ಮಿನಿಮಮ್ 1500 ಇದೆ. 1500 ಫೈಬರ್ ಸೀಟು ಮತ್ತೆಲ್ಲ ಮಾಡೋಕ್ಕೆ 2000 ರೂಪಾಯಿ ಬಂತು. ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಗೆ ಆಲ್ಮೋಸ್ಟ್ 500 ರೂಪಾಯಿಗೆಲ್ಲ ರೆಡಿ ಆಗಿಬಿಡ್ತೈತಿ. ಅಂದರೆ ಹೇಗೆ ಅಂತಂದರೆ, ನಿಮ್ಮ ಸಿಟಿ ಒಳಗಿದ್ದರೆ ನಿಮ್ಮ ಯಾವುದೋ ಅಂಗಡಿ ಇದ್ದರೂ ಕೂಡ ಅಲ್ಲಿ ಒಂದು ಬೋರ್ಡ್ ಹಾಕ್ತಾರಲ್ಲ, ಆ ಫೈಬರ್ ಸೀಟ್ ಲೈಸಿಂದ ಬೋರ್ಡ್ ಹಾಕಿರ್ತಾರೆ. ಅವ್ರ ಹತ್ರ ಹೋಗಿ ಫೈಬರ್ ಸೀಟು ಇಷ್ಟು ನಿಮ್ಮ 17 ಇಂಚ್ ಗಾಲಿಗೂಟ ಸ್ವಲ್ಪ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡ್ರೆ ಆರಾಮ್ ಕಮ್ಮಿ ರೇಟಿಗೆ ಎಲ್ಲ ರೆಡಿ ಆಗಿಬಿಡ್ತೈತಿ. ಫುಲ್ ಈಸಿ ಇದೆ, ಅದೇನು ದೊಡ್ಡದಾಗಿಲ್ಲ. ಅಂದರೂ ಇದು ಹೇಗೆ ಅಂತಂದು ಕೇಳ್ತಿದ್ರಿ ಆಲ್ಮೋಸ್ಟ್ ಜನ. ಇದರದ್ದೊಂದು ಹೊಸ ವಿಡಿಯೋ ಖಂಡಿತ ಬರ್ತಾ. ನಮ್ಮ ಹುಡುಗನ ಬೈಕ್ ಏನು ಹಾಕ್ತಾಯಿದ್ದೀರಿ, ಅವಾಗ ಫುಲ್ ವಿಡಿಯೋ ಮಾಡಾಕ್ತೀನಿ. ಅದೊಂದು ಮಿಸ್ ಆಯಿತು ನಿಮ್ಗೆ ತೋರಿಸೋದು. ಈಗ ಅದು ಬಿಟ್ಟು ಸೀದಾ ನಂಬರ್ ಪ್ಲೇಟಿಗೆ ಬರೋಣ. ಈ ನಂಬರ್ ಪ್ಲೇಟ್ ಹಾಕೋಣ ಅಂತ ಇಲ್ಲಿಗೆ ಬನ್ನಿ, ಸ್ಟಾರ್ಟ್ ಮಾಡೋಣ. ಓಕೆ ಗಾಯ್ಸ್, ನೋಡ್ಬೋದು ಎಲ್ಲ ತೆಗೆದಿದ್ವಿ. ಹೆಡ್ಲೈಟೆಲ್ಲ ಅವ್ನಿಗೆ ಹೇಳಿದ್ದೀನಿ. ಈಗ ಪೀಸ್ ಇಲ್ಲಿ ಸೀದಲ್ಲಿ ಕಟ್ ಮಾಡಿಸ್ಬೇಕು. ನೀವಾದ್ರೂ ಇಲ್ಲಿಗೆ ಕಟ್ ಮಾಡಿಸಿ, ತೆಗಿಯೋಕೆ ಹೋಗ್ಬಿಡ್ರಿ. ಸೀದಲ್ಲಿ ಕಟ್ ಮಾಡಿ ಈ ಪೀಸನ್ನ ಇಲ್ಲಿ ಕಟ್ ಮಾಡ್ಕೊಂಬಿಡೋಕೆ. ಇದನ್ನು ಕಟ್ ಮಾಡಿಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ಅಂತ. ಎಲ್ಲ ಇದ್ರಾಗ ಹೇಳಿದ್ರ ಹೆಂಗೆ ಗೊತ್ತಾಗುತ್ತೆ. ಸೀದಾಗ ಇಲ್ಲಿಗೆ ಹುಷಾರ. ಇಷ್ಟು ಕಟ್ ಮಾಡಿಕೊಂಡು ಈ ಪೀಸ್ ಇಲ್ಲಿ ಕಟ್ ಮಾಡ್ಕೊಂಬಿಡೋದು. ಇಲ್ಲಿ ಇಲ್ಲಿ ಕಟ್ಟಾದ್ರೆ ತೋರಿಸ್ತೀನಿ. ಪೀಸ್ ಕಂಪ್ಲೀಟ್. ಇಲ್ಲಿ ನೋಡಿ, ಈ ಥರ ಕಟ್ ಮಾಡಿ ಫಿಕ್ಸ್ ಮಾಡ್ಕೋಬೇಕು. ಇದು ಇಲ್ಲಿ ಕೂಡುತ್ತೆ ಇಷ್ಟು ಪಟ್ಟಿ. ಈಗ ಎಲ್ಲ ಪಟ್ಟಿ ನೋಡ್ತಿದ್ವಿ ಅಲ್ಲ. ಆಯಿತು. ನಿಮ್ಮ ಇನ್ನೊಂದು ತೋರಿಸ್ಬೇಕು. ಅಲ್ಲಿದೆಲ್ಲ ನಮ್ಮದು ವೀಲ್ ಕಟ್ ಮಾಡಿದ್ದು ಸೀಟು ಇದೆ. ಚೆಕ್ ಜನ ಕೇಳ್ತಿದ್ರೆ ಹೆಂಗೆ ಕಟ್ ಮಾಡಿದ್ರೆ ಅಂತಂದು. ಬರ್ತಾ ಆಲ್ಮೋಸ್ಟ್ ವೀಡಿಯೋ ಬರ್ತಾ. ಸೀಟ್ ಸಿಗ್ತಾಯಿಲ್ಲ. ಸಿಕ್ಕಿದ ಮ್ಯಾಗ ಒಂದು ಇನ್ನಷ್ಟು 100 ಹಾಕ್ತೀವಿ. ಫೈಬರ್ ಸೀಟು ಈ ಥರ ಪೀಸ್ ತಂದು ಕಟ್ ಮಾಡಿ ಹಾಕೋದು. ಅದು ಹಾಕಿದಲ್ಲಿಂದ ಇದೆ ನೋಡಿ. ಅದಾಯ್ತು. ಈಗ ಇದು ಮುಗಿಸೋಣ ಅಂತ ಬನ್ನಿ. ಡೌಡ ಇಷ್ಟೊಂದು ಕಟ್ ಮಾಡ್ತಾನೆ. ಅಷ್ಟೇ ಕಟ್ ಮಾಡು. 2 ಭಾಗ ತೆಗೆದ್ರೆ ಮಾರ್ಕ್ ಬರ್ತದೆ. ಇಷ್ಟೇ, ಇದರೊಳಗೆ 2 ಭಾಗ ಬರ್ತಾವೆ. ಮಾರ್ಕ್ ಹಾಕಂತ ನೋಡ್ಕ. ಕಡೆ ಕಡೆ ತೆಗೆದಂಗೆ
ಪೀಸ್ ರೆಡಿ ಆಯಿತು. ಕರೆಕ್ಟ್ ಸೆಂಟ್ರ್ ಕಟ್ ಮಾಡೋಗಿ ಇವಾಗ. ದಾರದ ಲಾಸಿನ ತೊಗೊಂತದ ಬರೀ ಇಂಥದೆಯ ಈ ನನ್ನ ಮಗಂತ ಟೇಪೇ ಇಲ್ಲ. ಎಂಥ ಟಿಂಕರ್ ಬಾಸ್ಗೆ ಇದು ಇಂಡಿಯನ್ ಟ್ಯಾಲೆಂಟ್ ಅಂದರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಕರೆಕ್ಟ್ ಆಯ್ತಾನ, ಕರೆಕ್ಟಲ್ಲಿ ಇರ್ಬೇಕು ಅದು. ಓಕೆ ಗಾಯ್ಸ್, ರೆಡಿ ಆಯ್ತು ನೋಡಿ. ಸೇಮ್ ಇದೆ ಎಲ್ ಟೈಪ್ನಾಗ ಬೆಂಡ್ ಮಾಡ್ಕೋಬೇಕು. ಬೆಂಡ್ ಮಾಡಿ ಈಗ ಆಯ್ತು ವೆಲ್ಡಿಂಗ್ ಮಾಡ್ಬೇಕು ಇದನ್ನು. ಓಕೆ ರೆಡಿ ಆಯಿತು. ಸಗ ನಾನೇ ಗ್ರೀನಿಂಗ್ ಹೊಡಿದ್ದೀನಲ್ಲ, ಈ ಥರ ರೆಡಿ ಮಾಡ್ಕೊಂಡು ಸೀದಾ ಏನಿಲ್ಲ ಇಷ್ಟು ಕೊಡುತ್ತೆ ಇದ್ರ ಮ್ಯಾಗ. ಈಗ ಇದಕ್ಕೊಂದು ಮೆಟಲ್ ಸ್ಕ್ರೂಲಿ ಅಡ್ಜಸ್ಟ್ ಮಾಡ್ಕೊಂಡು ಸೀದಾ ಏನಿಲ್ಲ ಸ್ಪ್ರೇ ಹೊಡಿತೀನಿ. ಸ್ಪ್ರೇ ಹೊಡೆದು ಫಿಟ್ಟಿಂಗ್ ಮಾಡೋಣ ಅಂತ. ಓಕೆ ಬನ್ನಿ. ಆಯ್ಸ್ ನೋಡ್ತಿರ್ಬೋದು, ಇನ್ನೊಂದು ಸ್ಕ್ರೂ ಹಾಕ್ಬೇಕು ಪಗ್ಲ ಹಾಕ್ಕೊಂಡು ಈ ಥರ ಕ್ಲಿಪ್ ಹಾಕ್ಕೊಂಡು ಇಲ್ಲಿದಲ್ಲಿ ಇದು ಹಾಕೊಂಬಿಟ್ರೆ ಕಾಣೋದೇ ಇಲ್ಲ ಅದು. ಬಡ ಬಡ ಫಿಟ್ಟಿಂಗ್ ಮಾಡೋಣ ಅಂತ ಬನ್ನಿ.
ನೋಡಿ ಗಾಯ್ಸ್, ನಾವು ರೆಡಿ ಆಯ್ತು. ಈಗ ಅಷ್ಟೇ ಫಿಟ್ ಮಾಡ್ಬೇಕು. ಈ ಥರ ಕ್ಲ್ಯಾಂಪ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಅದಿಟ್ಟು ಇದು ಕುಂದ್ರಸೋಣ ಅಂತದ. ಲಾಸ್ಟ್ ಲುಕ್ ತೋರಿಸ್ತೀನಿ ಹೆಂಗಿದೆ ಅಂತಂದು ಫಿಟ್ಟಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಗಾಯ್ಸ್, ನೋಡ್ಬೋದು ನೋಡಿ ಇಲ್ಲಿಗ ಎಲ್ಲ ರೆಡಿ ಆಯಿತು. 2 ಕ್ಲ್ಯಾಂಪ್ ಕಾಣ್ತಾವಲ್ಲ, ಅವು ಕಾಣಾರಂಗೆ ಮಾಡ್ತೀನಿ. ಏನಿಲ್ಲ, ಇದು ಹಾಕ್ತೀನಿ ಫುಲ್ ಸೆಟ್. ಇದು ಮುಂದೊಂದು ಇನ್ನೊಂದು ಬರ್ತಾ ತರಿಸಿ ಹಾಕ್ತೀನಿ. ನೋಡೋದು ಇಷ್ಟೇ ಇದೆ ರೆಡಿ ಮಾಡೋದು. ಒಂದು ಮುಂದೆ ನಂಬರ್ ಪ್ಲೇಟು ಸಿಂಪಲ್ಲಾಗಿ ವೆಲ್ಡಿಂಗ್ ಮಾಡಿ ಹಾಕ್ಬಿಟ್ರೆ ಒಟ್ಟು ಅಳ್ಳಾಡಂಗಿಲ್ಲ, ಏನೂ ಶೇಕಿಲ್ಲ. ಇದು ಬುಡಕ್ಕೆ ಹಾಕಿನ ಲುಕ್ ಅದ್ರದ್ದು ಹೇಳೋದನ್ನು ಮಾಡಿದ್ದೀನಿ ಅಲ್ಲೇ. ಈ ವಿಡಿಯೋಲಿ ಇಷ್ಟೇ ಇರೋದು. ಕಮೆಂಟ್ ಮಾಡಿ ಹೇಳಿ ಹೆಂಗಿದೆ ಅಂತಂದು. ಓಕೆ ಬಾಯ್, ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋ.